ಪತ್ರಿಕಾ ಮಿತ್ರರಾದಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೆದಂಥ ವಿದ್ಯಮಾನಗಳ ದೌರ್ಜನ್ಯದ ವ್ಯವಸ್ಥೆಯ ಬಗ್ಗೆ ಒಂದೆರಡನ್ನು ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಆಧುನಿಕ ಜಗತ್ತಲ್ಲಿ ಏನಾದರೂ ಭೀಕರವಾದಂಥ ಪಿಡುಗು ಅದು HIV ಕಾಯಿಲೆ. ಇವತ್ತೇನಾದರೂ HIV ಪೀಡಿತರಾದಂಥ ರೋಗಿಗಳು ಇವತ್ತು ಹೆಚ್ಚಿನದಾಗಿ ಜೀವದ ಕೊನೆಯ ಒಂದು ಕ್ಷಣಗಳನ್ನು ಆಲೋಚನೆ ಮಾಡೋದು ಒಂದು ಕಡೆ ಆದರೆ, ಸಮಾಜದ ಪಿಡುಗುನ ಎದುರಿಸಬೇಕಾದಂಥದ್ದು ಇನ್ನೊಂದು ಕಡೆ ಆದರೆ, ಇವತ್ತು ಭಾಳಷ್ಟು ಜನ ಕುಟುಂಬದವರು ನಿರ್ಗತಿಕರಾಗಿರೋಂಥದ್ದನ್ನು ಸನ್ನಿವೇಶವನ್ನು ನಾನು ಕಣ್ಣಾರೆ ನೋಡಿದ್ದೇನೆ ವೈದ್ಯನಾಗಿ. ಮೊನ್ನೆ ತಮ್ಮ ಮಾಧ್ಯಮದ ಮೂಲಕ ಒಂದು ಹೆಣ್ಣು ಮಗಳು ಬಂದು ಯಾವ ರೀತಿ ನಾನು HIV ಪಾಸಿಟಿವ್ ಆಗಿದ್ದೇನೆ, ನನ್ನನ್ನು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರಾದ ಮುನಿರತ್ನ ಮೇಲೆ ಆರೋಪ ಮಾಡಿದ್ದಂಥದ್ದನ್ನು ತಿಳಿದು ನಾನು ಒಂದೆರಡು ನಿಮಿಷ ಮಾತನಾಡಬೇಕು ಅಂತ ಅನ್ನಿಸ್ತು. ಇವತ್ತು ಹಿಂದೆ ನೀವೆಲ್ಲ ನೋಡಿದ್ರಿ ಯಾವ ರೀತಿ ರೋಗಗಳಲ್ಲಿ ಕುಷ್ಠರೋಗ, ಮೀಸಲ್ಸು, ಪೋಲಿಯೋ, ನಾನಾ ಥರ ರೋಗಗಳು ಬಂದಂಥ ಸಂದರ್ಭದಲ್ಲಿ ಸಾಮಾಜಿಕ ಬಹಿಷ್ಕಾರಗಳಾಗಿರುವಂಥದ್ದು ನೋಡಿದ್ವಿ. HIV ಸಹ ಇಷ್ಟೆಲ್ಲ ಅರಿವು ಮೂಡಿದ್ರೂ ಸಹ ಭಾಳಷ್ಟು ಕಡೆ ಆ ಒಂದು ಬಹಿಷ್ಕಾರಗಳ ಜೊತೆಗೆ ಸಾಮಾಜಿಕ ಪಿಡುಗಾಗಿ ಬಿಂಬಿತವಾಗಿರೋದನ್ನು ನಮ್ಮ ಸರ್ಕಾರ ಭಾಳಷ್ಟು ಸಲ ಇದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆ ಆಗೋಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವನೆ ಜನರ ಸೇವೆ ಕಡೆ ಇರಬೇಕು. ಅಂಥದ್ರಲ್ಲಿ ಏನು HIV ಬಂದಿರೋಂಥ ರೋಗಿಗಳನ್ನು ದುರ್ಬಳಕೆ ಮಾಡಿರೋಂಥ ವಿಚಾರವನ್ನು ಕೇಳಿ ವಿಷಾದನೀಯ. ಇವತ್ತು ತಮಗೆಲ್ಲ ಗೊತ್ತಿದ್ದಂತೆ HIV ಟ್ರಾನ್ಸ್ಮಿಷನ್ನು ಹರಡುವಂಥ ಒಂದು ವಿಧಾನ ಯಾವ ರೀತಿ ಅಂತ ಅಂದರೆ, ಅದು ಸೆಕ್ಷುಯಲ್ ಟ್ರಾನ್ಸ್ಮಿಷನ್ ಆಗ್ಬೋದು, ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಆಗಬೇಕು. ಇವೆರಡು ಮೆಥಡ್ ಆಫ್ ಟ್ರಾನ್ಸ್ಮಿಷನ್ಸ್ ಆಗೋಂಥದ್ದು. ಈಗ ರೋಗಿಗೆ HIV ಬಂದ ತಕ್ಷಣ ಆ ರೋಗಿ ಬೇರೆಯವ್ರಿಗೆ ಹರಡಿಸ್ಬೇಕು ಅಂತಂದರೆ ಸೆಕ್ಷುಯಲಿ ಕಾಂಟ್ಯಾಕ್ಟಿಂದ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ. ಆ ಲೇಡಿ ತನ್ನನ್ನು ಹನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು. ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದಪ್ರಹಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನ್ನು ಹೇಳಿದ್ರು. ಇವತ್ತು ಯಾವುದೇ ಒಂದು ಬ್ಲಡ್ಡು HIV ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆನ್ ಅವರು ಲೈವ್ ಇರುತ್ತೆ. ಅದನ್ನು ತೆಗೆದು ಕ್ಯಾನ್ಯುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ HIV ಗೆಟಿಂಗ್ ಇನ್ಫೆಕ್ಟೆಡ್ ಈಸ್ ಆಲ್ಮೋಸ್ಟ್ 80%. 80% ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರುವಂಥದ್ದು 6 ವರ್ಷಕ್ಕೆಂಬ BJP ಮುಖಂಡರ ಮೇಲೆ.